ನಮಸ್ಕಾರ ಸ್ನೇಹಿತರೆ. ಪ್ರಕೃತಿ ಅನ್ನೋದು ದೇವರು ನಮಗೆ ಕೊಟ್ಟಂತಹ ವರ. ಯಾಕಂದ್ರೆ ಈ ಪ್ರಕೃತಿಯಲ್ಲಿ ಕೆಲಸಕ್ಕೆ ಬರದೇ ಇರೋದು ಯಾವುದೂ ಇಲ್ಲ. ಆದ್ರೆ ಪ್ರಕೃತಿಯಲ್ಲಿ ಇರುವಂತಹ ಎಷ್ಟೋ ಗಿಡ ಮರಗಳ ರಹಸ್ಯ ನಮಗೆ ತಿಳಿಯದ ಕಾರಣ ಅವುಗಳನ್ನ ನಾವು ಕಳಪೆ ಅಂತ ಭಾವಿಸ್ತೀವಿ. ಅಂತಹ ಗಿಡಗಳು ನಮ್ಮ ಮನೆಯ ಆವರಣದಲ್ಲಿ ಬೆಳೆದ್ರೆ ಅಂತೂ ನಾವದನ್ನ ಕೂಡಲೇ ಕಿತ್ತು ಎಸಿತೀವಿ. ಕೆಲವು ಲಕ್ಷಾಂತರ ರೂಪಾಯಿಗಳು ಖರ್ಚು ಮಾಡಿದ್ರೂ ಕೂಡ ಗುಣ ಆಗದೇ ಇರೋ ಕಾಯಿಲೆಗಳನ್ನು ಕೂಡ ಗುಣಪಡಿಸೋ ಶಕ್ತಿ ಆ ಗಿಡಗಳಲ್ಲಿ ಇದೆ ಎಂಬುದು ನಮಗೆ ಗೊತ್ತಿಲ್ಲ. ನಾವು ಆ ರೀತಿ ಕಳಪೆ ಗಿಡ ಅಂತ ಭಾವಿಸಿ ಕಿತ್ತು ಎಸೆಯೋ ಒಂದು ಅದ್ಭುತವಾದ ಗಿಡದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ನಮ್ಮ ಭಾರತ ದೇಶ ಎಷ್ಟೋ ರೀತಿಯಾದ ಔಷಧೀಯ ಗಿಡ ಮರಗಳಿಗೆ ನಿಲಯವಾಗಿದೆ. ಹಿಂದಿನ ಕಾಲದಿಂದಲೂ ಕೂಡ ವೈದ್ಯರಿಗಿಂತ ಹೆಚ್ಚಾಗಿ ಪ್ರಕೃತಿಯಲ್ಲಿರುವ ಔಷಧೀಯ ಸಸಿಗಳಿಂದ ಎಷ್ಟೋ ಕಾಯಿಲೆಗಳನ್ನು ನಮ್ಮ ಪೂರ್ವಿಕರು ಗುಣಪಡಿಸಿಕೊಂಡು ಬಂದಿದ್ದಾರೆ. ಇತ್ತೀಚೆಗಾದ್ರೆ ಔಷಧೀಯ ಸಸಿಗಳಿಗಿಂತ ಹೆಚ್ಚಾಗಿ ವೈದ್ಯರು ಈಸಿಯಾಗಿ ಸಿಗೋದ್ರಿಂದ ನಾವೆಲ್ಲ ಕೂಡ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೂ ಡಾಕ್ಟರ್ ಹತ್ರ ಓಡೋಗ್ತೀವಿ. ಆದ್ರೆ ಹಿಂದಿನ ಕಾಲದಲ್ಲಿ ಡಾಕ್ಟರ್ಗಿಂತ ಈಸಿಯಾಗಿ ಪ್ರಕೃತಿಯ ಔಷಧಿ ಸಿಗ್ತಾ ಇದ್ದುದ್ರಿಂದ ಅವರು ಅದನ್ನೇ ಉಪಯೋಗಿಸ್ತಾ ಇದ್ರು. ಈಗಲೂ ಕೂಡ ಡಾಕ್ಟರ್ಸ್ ನಮ್ಗೆ ಕೊಡುವಂತಹ ಎಷ್ಟೋ ಮೆಡಿಸಿನ್ಗಳಲ್ಲಿ ಗಿಡ ಮರಗಳಲ್ಲಿರುವ ಔಷಧಿಯನ್ನೇ ಬಳಸ್ತಾ ಇದ್ದಾರೆ. ನಾವು ಕೂಡ ಪೂಜಾರಿ ಕೊಡೋದೇ ತೀರ್ಥ ಅಂತ ಅಂದ್ಕೊಂಡು ಡಾಕ್ಟರ್ಸ್ ಕೊಡೋ ಟ್ಯಾಬ್ಲೆಟ್ ಟಾನಿಕ್ ನ ಮಾತ್ರ ತಗೋತೀವಿ. ಈ ವಿಷಯ ಪಕ್ಕಕ್ಕಿಟ್ರೆ ಈಗ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರುವಂತ ಗಿಡ ನಿಮಗೆ ಹೊಸದೇನಲ್ಲ. ಹಳ್ಳಿ ಸಿಟಿ ಎಲ್ಲಿ ಬೇಕಾದ್ರೂ ಈ ಗಿಡ ಕಾಣಿಸುತ್ತೆ. ಎಲ್ರೂ ಕೂಡ ಈ ಗಿಡನ ನೋಡಿರ್ತೀರಿ. ಚಿಕ್ಕ ವಯಸ್ಸಿನಲ್ಲಿ ಇದರ ಹಣ್ಣುಗಳು ಹಾಗೆ ಹೂವುಗಳಿಂದ ಆಟ ಆಡಿರ್ತೀರಿ. ನಾನಂತೂ ಸ್ಕೂಲಿಂದ ಬರುವಾಗ ದಾರಿಲಿ ಹೂಗಳನ್ನ ಕಿತ್ಕೊಂಡು ಅದ್ರ ಹಿಂದೆ ಜೇನು ಕುಡಿಯೋದು, ಇಲ್ಲ ಅಂದ್ರೆ ಕೂದಲಿಗೆ ಹೂವನ್ನ ಮುಡ್ಕೊಂಡು ಅಲಂಕಾರ ಮಾಡ್ಕೋತಾ ಇದ್ದೆ. ಈ ಹೂವು ನೋಡೋಕೆ ತುಂಬಾನೇ ಸುಂದರವಾಗಿರುತ್ತೆ. ಇನ್ನು ಈ ಗಿಡವನ್ನ ಇಂಗ್ಲಿಷ್ ನಲ್ಲಿ ಲ್ಯಾಂಟಾನಾ ಕಮರಾ ಅಂತ ಕರೀತಾರೆ. ಅದೇ ಕನ್ನಡದಲ್ಲಾದ್ರೆ ಲ್ಯಾಂಟಾನಾ, ಕಸೂತಿ ಹೂವ, ಕಾಡುಜೋಳ, ಚದುರಂಗ, ಲಂಟವಾಣಿ, ಹೇಸಿಗೆ ಹೂವು, ಕಾಕೆ ಹಾಗೆ ನಟಹೂ ಅಂತ ಕರೀತಾರೆ. ಈ ಗಿಡ ಸಾಮಾನ್ಯವಾಗಿ ನಮಗೆ ರೋಡ್ ಸೈಡ್ ನಲ್ಲಿ ಅಲ್ಲಲ್ಲಿ ಕಾಣಿಸ್ತಾ ಇರುತ್ತೆ. ನೋಡಿ, ಇಷ್ಟೊಂದು ವರ್ಷಗಳಿಂದ ಈ ಗಿಡನ ನಾವು ನೋಡ್ತಾ ಇದ್ರು ಕೂಡ ಇದ್ರ ಬಗ್ಗೆ ನಮಗೆ ಝೀರೋ ನಾಲೆಜ್ ಮಾತ್ರ ಇದೆ. ಅದಕ್ಕೆ ಇವತ್ತು ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಈ ಗಿಡದಲ್ಲಿ ಸರಿಸುಮಾರು 150 ಜಾತಿಗಳಿವೆ. ಈ ಗಿಡಕ್ಕೆ ಅಲೌಕಿಕ ಶಕ್ತಿಗಳು ಇರುತ್ತೆ ಅಂತ ನಮ್ಮ ಹಿರಿಯರ ನಂಬಿಕೆ. ಆದ್ದರಿಂದಾನೇ ಈ ಗಿಡದ ಎಲೆಗಳನ್ನು ಮಂತ್ರಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಈ ಗಿಡವನ್ನು ತಿನ್ನೋಕೆ ಪ್ರಾಣಿಗಳು ಅಷ್ಟಾಗಿ ಇಷ್ಟಪಡಲ್ಲ. ಈ ಗಿಡ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲದೆ ಆಫ್ರಿಕಾ, ಅಮೆರಿಕಾದಲ್ಲೂ ಕೂಡ ಹೆಚ್ಚಾಗಿ ಕಾಣಿಸುತ್ತೆ. ಈ ಗಿಡವನ್ನ ಫರ್ನಿಚರ್ ತಯಾರು ಮಾಡೋಕೆ ಹಿಮಾಚಲ್ ಪ್ರದೇಶದಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಇನ್ನು ಆಂಧ್ರ ಹಾಗೂ ತಮಿಳುನಾಡಿನಲ್ಲಿ ಈ ಗಿಡಗಳಿಂದ ಬುಟ್ಟಿ ತಯಾರಿಸ್ತಾರೆ. ಇದೆಲ್ಲ ಅಲ್ಲದೆ ಈ ಗಿಡ ಆರೋಗ್ಯಕ್ಕೂ ಕೂಡ ಎಷ್ಟೋ ಉಪಯೋಗ ಮಾಡುತ್ತೆ. ಮುಖ್ಯವಾಗಿ ಚರ್ಮ ಸಮಸ್ಯೆಗಳನ್ನ ಕಡಿಮೆ ಮಾಡಿಕೊಳ್ಳೋಕೆ ಇದು ಉತ್ತಮವಾಗಿ ಸಹಾಯ ಮಾಡುತ್ತೆ. ಗಜ್ಜಿ, ಅಲರ್ಜಿ ಮುಂತಾದ ಚರ್ಮ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಈ ಗಿಡವನ್ನ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಈ ಗಿಡದ ಎಲೆಗಳಲ್ಲಿ ಕ್ರಿಮಿಗಳನ್ನು ನಾಶಪಡಿಸುವ ಆಂಟಿ ಬ್ಯಾಕ್ಟೀರಿಯಲ್ ಗುಣ ಹೆಚ್ಚಾಗಿದೆ. ಇದು ಗಾಯಗಳನ್ನು ಬೇಗನೆ ವಾಸಿ ಮಾಡುತ್ತೆ. ಎಲ್ಲಾದರೂ ಗಾಯ ಆಗಿದ್ರೆ, ಮುಖ್ಯವಾಗಿ ಮಕ್ಕಳು ಆಟ ಆಡುವಾಗ ಕೆಳಗೆ ಬಿದ್ದು ಮಂಡಿ ಆಗಾಗ ಗಾಯ ಮಾಡ್ಕೋತಾರೆ. ಆ ಜಾಗದಲ್ಲಿ ಈ ಗಿಡದ ಎಲೆಯ ರಸವನ್ನ ಹಾಕಿದ್ರೆ ಬೇಗನೆ ನೋವು ಕಡಿಮೆ ಆಗುತ್ತೆ, ಹಾಗೆ ಹುಣ್ಣು ಕೂಡ ಹೊರಟೋಗುತ್ತೆ. ಹಳ್ಳಿಗಳ ಕಡೆ ಹೊಲದಲ್ಲಿ ಕೆಲಸ ಮಾಡುವಾಗ ಅಥವಾ ಎಲ್ಲಾದ್ರೂ ಗಾಯ ಆದಾಗ ಕೂಡಲೇ ಈ ಗಿಡ ಇದ್ರೆ ಅಂತೂ ಇದರ ಎಲೆಗಳನ್ನ ಅರೆದು ಗಾಯದ ಮೇಲೆ ಇಟ್ಟು ಕಟ್ಟು ಕಟ್ತಾರೆ. ಅಷ್ಟೇ ಅಲ್ಲದೆ ಮಿಸಲ್ಸ್, ಚಿಕನ್ ಪಾಕ್ಸ್, ಗಜ್ಜಿ, ಚರ್ಮವ್ಯಾಧಿ, ಫಂಗಸ್ ಮುಂತಾದವುಗಳನ್ನ ಕಡಿಮೆ ಮಾಡೋಕ್ಕೂ ಕೂಡ ಈ ಗಿಡವನ್ನ ಬಳಕೆ ಮಾಡ್ತಾರೆ. ಬದಲಾದ ನಮ್ಮ ಜೀವನ ಶೈಲಿಯ ಕಾರಣದಿಂದ ಚಿಕ್ಕ ವಯಸ್ಸಿನಲ್ಲೇ ತುಂಬಾ ಜನರು ಮಂಡಿ ನೋವು ಅನುಭವಿಸ್ತಾ ಇದ್ದಾರೆ.
ಅಂತವರಿಗೆ ಈ ಟಿಪ್ ಅನ್ನೋದು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇದಕ್ಕಾಗಿ ನೀವು ಈ ಗಿಡದ ಎಲೆಗಳನ್ನು ಹರಳೆಣ್ಣೆಯಲ್ಲಿ ಬೆರೆಸಿ ಚೆನ್ನಾಗಿ ಪೇಸ್ಟ್ ತರ ಅರೆದುಕೊಂಡು ನಿಮಗೆ ಎಲ್ಲಿ ನೋವಿದೆಯೋ ಅಲ್ಲಿದನ್ನ ಆಯಿಂಟ್ಮೆಂಟ್ ತರ ಹಚ್ಕೊಂಡು ಅದರ ಮೇಲೆ ಒಂದು ತೆಳುವಾದ ಬಟ್ಟೆಯನ್ನ ಕಟ್ಕೊಳ್ಳಿ. ಈ ರೀತಿ ಪ್ರತಿದಿನ 1 ತಿಂಗಳ ಕಾಲ ಮಾಡಿದ್ರೆ ಸಂಪೂರ್ಣವಾಗಿ ಮಂಡಿ ನೋವು ಹೊರಟೋಗುತ್ತೆ. ಮೊಣಕಾಲು ನೋವು, ಕೀಲು ನೋವು, ಬೆನ್ನು ನೋವು, ಮೈಕೈ ನೋವು ಮುಂತಾದ ಎಲ್ಲಾ ನೋವುಗಳಿಗೂ ಕೂಡ ಇದೇ ರೀತಿ ನೀವು ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ಮನೆಯಲ್ಲಿರುವ ಸೊಳ್ಳೆಗಳನ್ನ ಕೂಡ ಓಡಿಸೋಕೆ ಈ ಗಿಡ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದರ ಎಲೆಗಳಲ್ಲಿ ಮೆಥನಾಲಿಕ್ ಹಾಗೂ ಹಿತನಾಲಿಕ್ ಎಂಬ 2 ಔಷಧಗಳು ಇರೋದ್ರಿಂದ ಇದು ಸೊಳ್ಳೆಗಳು ಹಾಗೂ ಕೀಟಗಳನ್ನ ಚೆನ್ನಾಗಿ ಓಡಿಸುತ್ತೆ. ಇದಕ್ಕಾಗಿ ನೀವು ಈ ಗಿಡದ ಎಲೆಗಳನ್ನ ತಂದು ಚೆನ್ನಾಗಿ ಒಣಗಿಸಿ ಅದರಿಂದ ಮನೆಯಲ್ಲಿ ಹೊಗೆ ಹಾಕಬೇಕು. ಅಂದ್ರೆ ಸಾಂಬ್ರಾಣಿ ರೀತಿ ಇದನ್ನ ಉಪಯೋಗಿಸಬೇಕು. ಸೊಳ್ಳೆಗಳು ಹಾಗೂ ಚಿಕ್ಕ ಪುಟ್ಟ ಕೀಟಗಳಿಗೆ ಈ ಎಲೆಗಳ ವಾಸನೆ ಹಿಡಿಸದೇ ಇರೋದ್ರಿಂದ ಕೂಡಲೇ ಅದು ಮನೆಯಿಂದ ಹೊರಟೋಗುತ್ತೆ. ಹಾಗೆ ಈ ಹೊಗೆ ನಮ್ಮ ಆರೋಗ್ಯಕ್ಕೂ ಕೂಡ ಯಾವ ಹಾನಿ ಮಾಡಲ್ಲ. ಇನ್ನು ಕೆಮ್ಮು ಹಾಗೂ ಗಂಟಲು ನೋವಿದ್ರೆ ಈ ಎಲೆಗಳನ್ನು ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಆ ನೀರಿಂದ ಬಾಯಿ ಕುಪ್ಪಳಿಸ್ಕೊಂಡ್ರೆ ಗಂಟಲು ನೋವು ಮತ್ತು ಕೆಮ್ಮು ಹೊರಟೋಗುತ್ತೆ. ಇನ್ನು ಹಾವು ಕಚ್ಚಿದ್ರೆ ಫಸ್ಟ್ ಏಡ್ ತರ ಈ ಗಿಡವನ್ನ ನಾವು ಬಳಸಬಹುದು. ಇನ್ನು ಚೇಳು ಮುಂತಾದ ವಿಷಕೀಟಗಳು ಕಚ್ಚಿದ್ರೂ ಕೂಡ ಈ ಎಲೆಗಳನ್ನ ಅರೆದು ಆ ರಸವನ್ನ ಆ ಜಾಗದಲ್ಲಿ ಹಾಕಿ ಒಂದು ಬಟ್ಟೆ ಕಟ್ಟಿದ್ರೆ ಅದು ವಿಷ ಪೂರ್ತಿಯಾಗಿ ಎಳ್ಕೊಳ್ಳುತ್ತೆ. ಅಷ್ಟರಲ್ಲಿ ಹಾಸ್ಪಿಟಲ್ಗೆ ನಾವು ಕರ್ಕೊಂಡು ಹೋಗ್ಬೋದು. ಹಾವು ಅಥವಾ ಕೆಲ ವಿಷಕೀಟಗಳು ಕಚ್ಚಿದಾಗ ಎಷ್ಟು ಬೇಗ ಹಾಸ್ಪಿಟಲ್ಗೆ ಹೋದ್ರೂ ಕೂಡ ಅವ್ರು ಎಷ್ಟು ಚಿಕಿತ್ಸೆ ಕೊಟ್ರೂ ಕೂಡ ವಿಷ ಅನ್ನೋದು ದೇಹದಲ್ಲಿ ಸ್ವಲ್ಪನಾದ್ರೂ ಉಳಿದು ಹೋಗಿರುತ್ತೆ. ಆದ್ರೆ ಈ ರೀತಿ ಫಸ್ಟ್ ಏಡ್ ಮಾಡ್ಕೊಂಡ್ರೆ ವಿಷ ಪೂರ್ತಿಯಾಗಿ ಈ ಎಲೆ ರಸ ಎಳ್ಕೊಳ್ಳುತ್ತೆ. ಅದರ ನಂತರ ಡಾಕ್ಟರ್ ಹತ್ರ ಹೋಗಿ ಕಾಮನ್ ಆಗಿ ಟ್ರೀಟ್ಮೆಂಟ್ ನ ತಗೋಬಹುದು. ಇನ್ನು ಹೊಟ್ಟೆ ನೋವು, ತಲೆನೋವು ಇದ್ರೆ ಈ ಎಲೆಗಳ ರಸವನ್ನ ತಗೊಂಡು ಹೊಟ್ಟೆ ಮೇಲೆ ಅಥವಾ ತಲೆ ಮೇಲೆ ಹಚ್ಕೊಂಡು ಮಸಾಜ್ ಕೊಟ್ರೆ ಸರೋಗುತ್ತೆ. ಸ್ನೇಹಿತರೆ, ಇಲ್ಲಿ ಮುಖ್ಯವಾದ ವಿಷಯ ನೀವು ಗಮನಿಸಬೇಕು. ಅದೇನಂದ್ರೆ ಈ ಗಿಡದಿಂದ ನಮಗೆ ಎಷ್ಟು ಉಪಯೋಗ ಇದ್ರೂ ಕೂಡ ಇದನ್ನ ನಾವು ಎಕ್ಸ್ಟರ್ನಲ್ ಆಗಿ ಮಾತ್ರಾನೇ ಉಪಯೋಗ ಮಾಡಬೇಕು, ಇಂಟರ್ನಲ್ ಆಗಿ ಮಾಡಬಾರ್ದು. ಅಂದ್ರೆ ಮೈ ಮೇಲೆ ಹಚ್ಕೋಬಹುದು, ಹೊಟ್ಟೆ ಒಳಗಡೆ ತಗೊಳ್ಳೋ ಹಾಗಿಲ್ಲ. ಈ ಗಿಡದ ಹಣ್ಣುಗಳಲ್ಲೂ ಕೂಡ ಟಾಕ್ಸಿನ್ ಹೆಚ್ಚಾಗಿ ಇರೋದ್ರಿಂದ ಮಕ್ಕಳಿಂದ ಇದನ್ನ ಸ್ವಲ್ಪ ದೂರ ಇಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.